ಅಲ್ಲು ಅರ್ಜುನ್ ಅರೆಸ್ಟ್ ವಿಚಾರ ಟಾಲಿವುಡ್ನಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ನಿನ್ನೆ ಇದೇ ವಿಚಾರಕ್ಕೆ ಒಂದಿಷ್ಟು ಹೈಡ್ರಾಮಾಗಳು ಕೂಡ ವೇದಿಕೆಯಾಗಿತ್ತು. ಈ ಬೆನ್ನಲ್ಲೇ ಪುಷ್ಪ 2 ಮಹಾ ಗೆಲುವನ್ನು ಸಹಿಸಲಾಗದೆ ಕೆಣಕಿದ್ದಾರಾ ಅನ್ನುವಂತಹ ಅನುಮಾನ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ತೆಲಂಗಾಣ ಸರ್ಕಾರದ ವಿರುದ್ಧ ಅಲ್ಲು ಅರ್ಜುನ್ ಫ್ಯಾನ್ಸ್ ಕಿಡಿಕಾರ್ತಾ ಇದ್ದಾರೆ. ಐಕಾನ್ ಸ್ಟಾರ್ ಬಂಧನವನ್ನು ಸಮರ್ಥಿಸಿಕೊಂಡಿದ್ದಾರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ. ರಾಷ್ಟ್ರ ಪ್ರಶಸ್ತಿ ವಿಜೇತ ನಟನಿಗೆ ಅವಮಾನಿಸಲೇಬೇಕು ಅಂತ ಹೇಳಿ ಈ ರೀತಿಯ ಬಂಧನ ಆಯ್ತಾ ಅನ್ನುವಂತಹ ಪ್ರಶ್ನೆ. ಮಹಿಳೆಯ ಸಾವಿಗೆ ಅಲ್ಲು ಕಾರಣ ಅಲ್ಲ, ಭದ್ರತೆ ಒದಗಿಸದ ಸಿಎಂ ಕಾರಣ. ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಪುಷ್ಪ ಫ್ಯಾನ್ಸ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಬೆನ್ನಲ್ಲೇ ತೆಲಂಗಾಣದಲ್ಲಿ ಸಹಜವಾಗಿಯೇ ಅಲ್ಲು ಅರ್ಜುನ್ ಬಂಧನದ ವಿಚಾರಕ್ಕೆ ರಾಜಕೀಯ ಕೆಸರೆರಚಾಟ ಕೂಡ ಜೋರಾಗಿ ಸದ್ದು ಮಾಡ್ತಾ ಇರುವಂಥದ್ದು. ಅಲ್ಲು ಅರ್ಜುನ್ ಅರೆಸ್ಟ್ ಆಗುವುದರ ಹಿಂದೆ ರೇವಂತ್ ರೆಡ್ಡಿ ಇದ್ದಾರಾ ಅನ್ನುವಂತಹ ಪ್ರಶ್ನೆ, ಅನುಮಾನ ಸಹಜವಾಗಿ ಅವರ ಫ್ಯಾನ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ. ಪುಷ್ಪ 2 ಮಹಾ ಗೆಲುವನ್ನು ಸಹಿಸಲಾಗದೆ ಈ ರೀತಿಯ ಕೆಲಸಕ್ಕೆ ಮುಂದಾದ್ರು ಅನ್ನುವಂತಹ ಮಾತನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಧನು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ಈಗಾಗಲೇ ಪುಷ್ಪ 2 ಸಿನಿಮಾ ಸಕ್ಸಸ್ ಅನ್ನು ಕಂಡಿರುವಂತಹದ್ದು, ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಇದಕ್ಕೂ ಈಗ ರೇವಂತ್ ರೆಡ್ಡಿ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಕ್ಕೂ ಏನ್ ಲಿಂಕ್? ಏನಾದರೂ ಘಟನೆ ಏನಾದರೂ ಹಿಂದೆ ಆಗಿತ್ತಾ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಧನು? ಎಸ್ ಪ್ರೇಮ್, ಈಗಾಗಲೇ ಏನಂದರೆ ಪುಷ್ಪ ಸಿನಿಮಾದ ಪ್ರೀಮಿಯರ್ ಶೋ ಏನಿತ್ತು ಆ ಒಂದು ಸಂದರ್ಭದಲ್ಲಿ ಆದಂಥ ಒಂದು ಘಟನೆಯಲ್ಲಿ ಮಹಿಳೆ ಕಾಲು ತುಳಿತಕ್ಕೆ ಸಿಕ್ಕಂದು ಸಾವನ್ನಪ್ಪಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮರುದಿನ ಈ ಒಂದು ಘಟನೆ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ ಕೂಡ ಒಂದು ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಒಂದು ವಿಡಿಯೋವನ್ನು ಮಾಡಿ ಅವರ ಒಂದು ಕುಟುಂಬಕ್ಕೆ ಪರಿಹಾರವನ್ನು ಘೋಷಿಸಿರ್ತಾರೆ. ಜೊತೆಗೆ ಆ ಒಂದು ಕುಟುಂಬದ ಜೊತೆ ನಾನು ಸದಾ ಯಾವಾಗಲೂ ನಾನು ಜೊತೆಗಿರ್ತೀನಿ, ಮತ್ತು ಆ ಒಂದು ಆಸ್ಪತ್ರೆ ಖರ್ಚನ್ನು ಕೂಡ ನಾನೇ ಭರಿಸ್ತೀನಿ ಅನ್ನೋದು ಕೂಡ ಒಂದಿಷ್ಟು ಸಾಮಾಜಿಕ ಜಾಲತಾಣದ ಮೂಲಕ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ರು. ಮತ್ತೆ ಈ ಒಂದು ಮಹಿಳೆಯ ಸಾವಿಗೆ, ಅವರ ಒಂದು ಅಭಿಮಾನಿ ಸಾವಿಗೆ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದಾಗಿ ಕೂಡ ಈಗ ನಿನ್ನೆ ಏಕಾಏಕಿ ಅವರನ್ನು ಬಂಧಿಸಿರ್ತಕ್ಕಂಥದ್ದು ಅವರ ಅಭಿಮಾನಿಗಳಿಗೆ ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಒಂದು ಸ್ಥಿತಿ ನಿರ್ಮಾಣವಾಯಿತು. ನಿನ್ನೆ ಪೊಲೀಸ್ ಠಾಣೆಯ ಮುಂದೆ ಕೂಡ ಬಂದು ಸಂಚಲಗೂಡು ಏನೋ ಒಂದು ಪೊಲೀಸ್ ಠಾಣೆ ಇತ್ತು, ಆ ಒಂದು ಪೊಲೀಸ್ ಠಾಣೆಯ ಮುಂದೆನೂ ಕೂಡ ಬಂದು ಅಭಿಮಾನಿಗಳು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ರು. ಮತ್ತು ತೆಲಂಗಾಣ ಸರ್ಕಾರದ ವಿರುದ್ಧ ಅವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಅವರ ರೇವಂತ್ ರೆಡ್ಡಿ ಅವರ ಈ ಒಂದು ಸಮರ್ಥನೆ ಏನು ಅಲ್ಲು ಅರ್ಜುನ್ ಅವರನ್ನು ಬಂಧಿಸಿರತಕ್ಕಂಥ ಈ ಒಂದು ಸಮರ್ಥನೆಗೆ ಕೂಡ ಅಭಿಮಾನಿಗಳು ಟೀಕಾ ಪ್ರಹಾರವನ್ನು ನಡೆಸಿದ್ರು. ಜೊತೆಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಅಲ್ಲು ಅರ್ಜುನ್ ಅವರಿಗೆ ಒಂದು ಅವಮಾನ ಮಾಡುವ ನಿಟ್ಟಿನಲ್ಲೇ ಈಗ ಈ ಒಂದು ಬಂಧನವನ್ನು ಏಕಾಏಕಿ ಅವರು ಇದ್ದಂಥ ಉಟ್ಟು ಬಟ್ಟೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಒಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತನಿಗೆ ಒಂದು ಅವಮಾನ ಮಾಡುವ ನಿಟ್ಟಿನಲ್ಲಿ ಒಂದು ಘಟನೆ ನಡೆದಿದೆ ಅನ್ನೋದು ತಮ್ಮೆಲ್ಲ ಮಾಹಿತಿಗಾಗಿ